Hi friends, my name is Dr. Karthik J, consultant psychiatrist for Shankara Healthcare Clinic, Kuampanagar, Hassan. Today we will discuss a topic of depression, Khinnate. These are the following symptoms of depression. Primarily, they will complain of depressed mood. ಅವ್ರ ಮನಸ್ಸಲ್ಲಿ ಬೇಜಾರು ಅನಿಸೋದು. ಅವ್ರ ಮುಖದಲ್ಲೇ ನಮಗೆ ಅಳು ಕಾಣಿಸ್ತಾ ಇರುತ್ತೆ. ಏನಾದರೂ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಅನಿಸಿದ್ರೆ ಸಾಕು ಅವರಿಗೆ ತುಂಬಾ ಹತ್ಬಿಡ್ತಾರೆ. And there is a marked diminished interest in the activities which was previously pleasurable. ಇದನ್ನು ಆ್ಯನಿಡೋನಿಯಾ ಅಂತ ಹೇಳ್ತೀವಿ. ಅಂದರೆ ಮುಂಚೆ ನನಗೆ ಒಂದು ಆಟ ಆಡೋದಕ್ಕೋ ಇಲ್ಲ ಮನೇಲಿ ಒಂದು ಕೆಲಸ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಆಗೋದು, ಅದು ಮಾಡಾದ್ಮೇಲೆ ಖುಷಿನೂ ಅನಿಸೋದು. ಇವಾಗ ಅದೇ ಕೆಲಸ ಏನಾದರೂ ನಾನು ಮಾಡಿದ್ರೆ ಅಂತ ಏನೂ ಖುಷಿ ಅನಿಸೋದಿಲ್ಲ, ಇಲ್ಲ ಅಂದರೆ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಥರ್ಡ್ ಸಿಂಪ್ಟಮ್ ಇಸ್ ದೇರ್ ಕ್ಯಾನ್ ಬಿ ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಅಪ್ ಟು 5%. ಸೊ 5% ಅಂದರೆ ಈಗ ಒಂದು 100 kg ಇದ್ದಿದ್ದ ಮನುಷ್ಯ 5% ಅಂದರೆ 1-2 ವಾರದಲ್ಲಿ 95 kg ಬಂದ್ಬಿಡೋದು ಸಡನ್ನಾಗಿ. ಅದೇ 50 kg ಇರೋರು 47-48 kg ಆಗೋಗ್ಬಿಡೋದು. ಸಡನ್ನಾಗಿ ಈ ಥರ 5% ಅಷ್ಟು ವೆಯ್ಟ್ ಲಾಸ್ ಆಗ್ಬೋದು. ಪೇಷಂಟ್ ಆಲ್ಸೋ ವಿಲ್ ಕಂಪ್ಲೇಂಟ್ ಆಫ್ ಇನ್ಸಾಮ್ನಿಯಾ ಆರ್ ಹೈಪರ್ಸಾಮ್ನಿಯಾ. ಇನ್ಸಾಮ್ನಿಯಾ ಅಂದರೆ ನಿದ್ದೆ ಕಡಿಮೆ ಆಗೋದು. ಹೈಪರ್ಸಾಮ್ನಿಯಾ ಅಂದರೆ ಒಬ್ಬೊಬ್ಬರು ತುಂಬ ಜಾಸ್ತಿ ಮಲಗಿಬಿಡ್ತಾರೆ. ಮೇ ಬಿ ಬೆಳಗ್ಗೆ ಆದ್ರೂ ಅವ್ರು ಎದ್ದೇಳೋದೇ ಇಲ್ಲ, ಆ ಥರ ಮಲಗ್ತಾ ಇರ್ತಾರೆ. ನೆಕ್ಸ್ಟ್ ಸಿಂಪ್ಟಮ್ ಇಸ್ ಸೈಕೋಮೋಟರ್ ಅಜಿಟೇಷನ್ ಆರ್ ರಿಟಾರ್ಡೇಷನ್. ಪ್ರಿಡಾಮಿನೆಂಟ್ಲಿ ದೇ ಕಮ್ ವಿತ್ ರಿಟಾರ್ಡೇಷನ್. ಅವರೊಂಥರ ಸ್ಲೋ ಇರ್ತಾರೆ ಪೇಷಂಟ್ಸು. ಎದ್ದು ಒಂದು ವಾಕ್ ಮಾಡೋಕ್ಕೆ ಏನಾದರೂ ಹೋದರೆ ತುಂಬ ನಿಧಾನವಾಗಿರುತ್ತೆ. ಏನಾದರೂ ಒಂದು ಕೆಲಸ ಮಾಡಿ ಅಂತ ಹೇಳಿದ್ರೆ ತುಂಬ ನಿಧಾನವಾಗಿ ಮಾಡ್ತಾಯಿರ್ತಾರೆ. ದಿರ್ ಈಸ್ ಎ ಮಾರ್ಕೆಡ್ ಸೈಕೋಮೋಟರ್ ರಿಟಾರ್ಡೇಷನ್. ನೆಕ್ಸ್ಟ್ ಸಿಂಪ್ಟಮ್ ಇಸ್ ಫೆಟಿಗ್ ಆರ್ ಲಾಸ್ ಆಫ್ ಎನರ್ಜಿ ಅಂತ. ಏನಪ್ಪ ಇದರಲ್ಲಿ ಅಂದರೆ, ಮಾಮೂಲಿಯಾಗಿ ನಾವು ಎಷ್ಟು ಕೆಲಸ ಮಾಡ್ತೀವಲ್ಲ ಅಷ್ಟೇ ಕೆಲಸ ಮಾಡಿದ್ಮೇಲೆ ತುಂಬ ಸುಸ್ತು ಅಂದರೆ ಎಷ್ಟು ಸುಸ್ತು ಅಂದರೆ ಅವ್ರ ಎನರ್ಜಿ ಫುಲ್ ಡ್ರೈನ್ ಆಗಿರುತ್ತೆ. ಅವ್ರಿಗೆ ಇನ್ನೇನು ಇಲ್ಲ, ರೆಸ್ಟ್ ಮಾಡ್ಕೋಬೇಕು, ಮನೇಲಿ ಹೋಗಿ ಮಲಗಬೇಕು, ಆ ಥರ ಕಂಡೀಷನ್ಗೆ ಹೋಗ್ಬಿಡ್ತಾರೆ. ಮುಂಚೆ ಅಷ್ಟಕ್ಕೆ ಕೆಲಸ ಎಲ್ಲ ಮಾಡಿದ್ರೆ ಅಷ್ಟೊಂದು ಫೆಟಿಗಬಿಲಿಟಿ ಇರೋದಿಲ್ಲ ಅವ್ರಿಗೆ. ಯಾವಾಗ ಡಿಪ್ರೆಷನಲ್ಲಿ ಇರ್ತಾರೆ ಆವಾಗ ಮಾತ್ರ ಇದು ಅನ್ನಿಸ್ತಾ ಇರುತ್ತೆ. ದೆನ್ ದ ನೆಕ್ಸ್ಟ್ ಸಿಂಪ್ಟಮ್ ಈಸ್ ವೆರಿ ಇಂಪಾರ್ಟೆಂಟ್, ದ ಫೀಲಿಂಗ್ ಆಫ್ ವರ್ತ್ಲೆಸ್ನೆಸ್. ನಾನು ಏನೋ ಉಪಯೋಗ ಇಲ್ಲ, ಮತ್ತು ತುಂಬ ಗಿಲ್ಟಿ ಫೀಲಿಂಗು, ನಾನು ಏನೋ ಈ ವೇಸ್ಟು, ನನ್ನಿಂದಾಗಿ ಮನೆಯವರಿಗೆಲ್ಲ ಕಷ್ಟ, ಈ ಥರ ಗಿಲ್ಟಿ ಫೀಲು ಒಳಗಡೆ ಅವ್ರಿಗೆ ತುಂಬ ಕಾಡ್ತಾ ಇರುತ್ತೆ. ದೆನ್ ದ ನೆಕ್ಸ್ಟ್ ಸಿಂಪ್ಟಮ್ ಇಸ್ ದೇರ್ ಕ್ಯಾನ್ ಬಿ ಡಿಮಿನಿಷ್ಡ್ ಎಬಿಲಿಟಿ ಟು ಥಿಂಕ್, ಕಾನ್ಸಂಟ್ರೇಟ್ ಇನ್ ಡೂಯಿಂಗ್ ದ ವರ್ಕ್. ಈಗ ಕಾರ್ಪೆಂಟ್ರ್ ಕೆಲಸ ಏನಾದರೂ ಮಾಡ್ತಾ ಇರ್ಬೋದು. ಈಗ ಸಡನ್ನಾಗಿ ಕಾರ್ಪೆಂಟ್ರ್ ಕೆಲಸ ಮಾಡ್ತಾ ಇರಬೇಕಾದ್ರೆ ಫಸ್ಟ್ ಏನು ನೆಟ್ ಹಾಕೋದ, ಬೋಲ್ಟ್ ಹಾಕೋದ, ಇದಕ್ಕೆ ಕಲರ್ ಹಾಕೋದ, ಇದು ಮುಂಚೆ ಎಲ್ಲ ಆರಾಮಾಗೆ ಮಾಡ್ತಾ ಇರ್ತಾರೆ. ಇವಾಗ ಸಡನ್ನಾಗಿ ಏನೇನೋ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಮಾಡ್ತಾ ಇರ್ತಾರೆ. ದೆನ್ ದ ಫೈನಲ್ ಸಿಂಪ್ಟಮ್ ಈಸ್ ರಿಕರೆಂಟ್ ಥಾಟ್ಸ್ ಅಬೌಟ್ ಸೂಸೈಡ್ ಅಂದರೆ ನಮ್ಮನ್ನು ನಾವೇ ಸಾಯಿಸೋದು ಅಂತ. ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್. ಸೆಪ್ಟೆಂಬರ್ 10 ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಅಂತ ಅಂದ್ಬಿಟ್ಟು ನಾವು ಸೆಲೆಬ್ರೇಟ್ ಮಾಡಿದ್ವಿ. ಡಿಪ್ರೆಷನ್ ಖಿನ್ನತೆಯಲ್ಲಿರೋರು ತುಂಬ ಜನ ಸೂಸೈಡ್ ಅಟೆಂಪ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇದನ್ನು ಹೇಗೆ ಈಸಿಯಾಗಿ ಪತ್ತೆ ಹಚ್ಬೋದು ಅಂದರೆ, ಯಾರೇ ಆಗಿರ್ಬೋದು, ಡಾಕ್ಟ್ರ್ ಆಗಿರ್ಬೋದು, ಇಲ್ಲ ಯಾರ ಹತ್ರದ ಪರ್ಸನ್ ಆಗಿರ್ಬೋದು, ನಿಮಗೆ ಏನಾದರೂ ನಿಮ್ಮನ್ನು ನೀವೇ ಸೂಸೈಡ್ ಮಾಡ್ಕೊಳ್ಳೋ ಅಷ್ಟು ಯೋಚನೆ ಬರ್ತಾ ಇದೆಯಾ ಅಂತ ಕೇಳಿದಾಗ ಅವರು ಹೌದು ಅಂದರೆ ಖಂಡಿತವಾಗ್ಲೂ ದೇ ಆರ್ ಪ್ಲ್ಯಾನಿಂಗ್ ಟು ಡೂ ಸಮಥಿಂಗ್ ಅಂತ. ಸೊ ದಟ್ಸ್ ಎ ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್. ಆ್ಯಂಡ್ ದಿಸ್ ಸಿಂಪ್ಟಮ್ ಕ್ಯಾನ್ ಬಿ ಈಸಿಲಿ ಬಿ ಪ್ರಿಡಿಕ್ಟೆಡ್ ಹೂ ಹ್ಯಾಸ್ ಡನ್ ಸೂಸೈಡ್ ಅಟೆಂಪ್ಟ್ ಇನ್ ದ ಪಾಸ್ಟ್ ಆಫ್ ದೇರ್ ಲೈಫ್ ಟೈಮ್. ಮುಂಚೆ ಏನಾರ ಒಂದು ಅಟೆಂಪ್ಟ್ ಆಲ್ರೆಡಿ ಮಾಡಿದರು ಅಂದರೆ ಇನ್ನೊಂದು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫ್ರೆಂಡ್ಸ್, ದೀಸ್ ಆರ್ ದ ಸಮ್ ಸಿಂಪ್ಟಮ್ಸ್ ಆಫ್ depression. Currently with the stress and this kind of a lifestyle, lot of people are suffering from this symptoms of depression. So kindly contact us. We can try to help you and make your life better. Thank you so much.